ಹಾಯ್ ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀನಿ. ಅಂಗಡಿಯಿಂದ ಲೇಟಾಗಿ ಬಂದೀನಿ. 11:30 ಆಗಿತ್ತು ಬಂದಾಗ. ಸ್ವಲ್ಪ ಪ್ರೆಸ್ ಆಗಿ ಹಾಂ ಸ್ವಲ್ಪ ಪ್ರೆಸ್ ಆಗಿ ಊಟ ಮಾಡತ್ತೀನಿ. ನಾವು ಅಂತ ಇರೋದು ಎಣ್ಣೆ ಚಪಾತಿ, ಕೆಂಪು ಖಾರ ಎಣ್ಣೆ. ನಿಮ್ದೆಲ್ಲರದು ಊಟ ಆತ ಅನ್ಕೋತೀನಿ. ಯಾಕಂದ್ರೆ ನಾನು ಆಲ್ರೆಡಿ ಲೇಟಾಗಿ ಊಟ ಮಾಡ್ತೀನಿ. 12 ಗಂಟೆ ಆಗೈತಿ. ಯಾಕಂದ್ರೆ ಅಂಗಡಿಯಿಂದ ಬರೋದೇ ಲೇಟ್ ಆಗೈತಿ. ಅದಕ್ಕೆ ಊಟ ಲೇಟ್ ಆಗತೈತಿ. ನಿಮ್ದೆಲ್ಲರದು ಊಟ ಆಗೈತೆ ಅನ್ಕೋತೀನಿ. ನೀವೇನು ಊಟ ಮಾಡ್ತೀರಿ ಅಂತ ನನಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಇವತ್ತು ಪಲ್ಯ ಏನು ಮಾಡಿದ್ರಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಹೆಸರು ಇಂದ್ರ ಅಂತ. ಮಸ್ತ್ ಮೆದುವಾಗ್ಯಾವ ಚಪಾತಿ. ಅಂಗಡಿಯಿಂದ ಸಮೋಸ ತಂದಿದ್ದೆ. ಅದು ಒಂದು ತಿನ್ನೋಣ ಅಂತ ಇಟ್ಕೊಂಡೇನಿ. ಒಂದಲ್ಲ 2 ಪೀಸ್. ಹೊರಗಿನ ಜಾಸ್ತಿ ತಿನ್ನೋದಿಲ್ಲ. ಆದರೂ ಯಾವಾಗಾದರೂ ಒಂದು ಸರಿ ಏನೋ ತಿನ್ಬೇಕಪ್ಪ ಅನಿಸ್ದಾಗಷ್ಟೆ. ಇನ್ನೊಂದು ಏನು ಭಾಳ ಸೇರ್ತೈತೆ ಅಂದ್ರೆ ಪಾನಿಪುರಿ ಸೇರ್ತೈತಿ. ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಆಗ್ತಾವೆ. ಆದರೂ ಏನಪ್ಪ ಯಾವಾಗಾರ ಒಂದೊಂದು ಸರಿ ತಿನ್ನೋದು ಅಂತೇಳಿ ತಿನ್ನೋದು. ನಂಗೆ ಆ್ಯಕ್ಚುಲಿ ಅಂಗಡಿ ಒಳಗೆ ಬಿಜಿ ಇರ್ತೀನಿ, ಟೈಮ್ ಸಿಗೋದಿಲ್ಲ. ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಮ್ಮ ಮಗ ಒಂದು ಪ್ಲೇಟ್ ತಂದು ಕೊಡ್ತಾನೆ, ತಿಂದುಬಿಡ್ತೀನಿ. ಆದರೂ ಮತ್ತೆ ಯಾರು ಕಸ್ಟಮರ್ ಬಂದ್ರಪ್ಪ ಅಂದ್ರೆ ಅದು ಬಿಟ್ಟು ಎದ್ದು ಬಿಡ್ತೀನಿ. ಅಂಗಡಿಯಾಗ ಏನಂತಾರೆ, ತಿನ್ನಿರಿ ಮೇಡಮ್, ತಿನ್ನಿರಿ, ಕುಂದಿರ್ತೀವಿ ನಾವು ಅಂತಾರೆ. ಇಲ್ಲ, ನೀವು ನಮ್ಮ ದೇವ್ರ ಸಮಾನ, ನಿಮ್ಗೆ ಪಾಪ ಕುಂದಿರ್ಸ್ಕೊಂಡು ನಾವು ತಿನ್ನೋ ಸರಿ ಅನ್ಸಂಗಿಲ್ಲ ಅಂತೇಳಿ ತಿನ್ನೋದು ಬಿಟ್ಟು ಹೇಳ್ತೀನಿ. ಮತ್ತು ಅವ್ರು ಏನು ಮಾಡ್ತಾರೆ, ತಿನ್ನಿರಿ ಕುಂದಿರ್ತೀವಿ ನಾವು ಅಂತಂತಾರೆ. ಮತ್ತು ಅವರು ಒತ್ತಾಯ ಮಾಡೋದ್ರ ಸಂಬಂಧ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮತ್ತು ತಿಂದು ಹೇಳ್ತೀನಿ. ಹಿಂಗಾಗಿ ನಿಮಗೂ ಯಾರು ಜನ ಎಷ್ಟು ಪ್ರೀತಿ ತೋರಿಸ್ತಾರಂತ ಕಮೆಂಟ್ ಮಾಡಿರಿ, ಹೇಳ್ರಿ ನಂಗೆ. ಇನ್ನೊಂದು ಊಟದಾಗ ತರಕಾರಿ ತಿನ್ಬೇಕು. ಟಮಾಟೆ ಆಗಲಿ, ಮೂಲಂಗಿ, ಗಜ್ಜರಿ ಎಲ್ಲ ತಿನ್ಬೇಕು. ಸೌತೆಕಾಯಿ, ಇದರಿಂದ ಮೈಯ ಭಾಳ ರಗತಾಗ್ತೈತಿ. ಕೆಲವೊಬ್ರು ಊಟ ಜಾಸ್ತಿ ಮಾಡೋದಿಲ್ಲ, ಅಂಥವ್ರು ಗಜ್ಜರಿ ತಿನ್ನಿರಿ. ಭಾಳ ಅಂದ್ರೆ ಭಾಳ ರಗತಾಕೈತಿ. ಭಾಳ ಚಲೋ, ಮೈಗೆ ಹೆಲ್ತಿಗೆ ಭಾಳ ಚಲೋ ಅದ. ಎಷ್ಟೆಷ್ಟೋ ರೊಕ್ಕ ಹೋದು ಹಾಸ್ಪಿಟ್ಲಾಗ ಇಟ್ಟು ಬರ್ತೇವೆ, ಆರಾಮಿಲ್ಲ ಅಂತೇಳಿ, ಮೈಯಾಗ ರಗತ್ತಿಲ್ಲ ಅಂತೇಳಿ. ಅದ್ರ ಬದಲಿ ಚೆಂದಾಗಿ ಈಗ ಸೀಸನ್ ಐತಿ, ಗಜ್ಜರಿ, ವಟಾಣಿ, ಸೌತೆಕಾಯಿ ಇದೆಲ್ಲ ಸೀಸನ್ ಐತಿ. ಮಸ್ತ್ ತಾಜಾ ಬಂದಿರ್ತಾವೆ. ರೈತರು ತೊಗೊಂಡು ಬಂದಿರ್ತಾರೆ. ತೊಗೊಂಡು ತಿನ್ನಿರಿ, ಮೈಯಾಗ ರಗತ್ತಾಕತಿ, ರೈತರಿಗೆ ಹೆಲ್ಪ್ ಆಕೈತಿ. ಆಮೇಲೆ ನಿಮ್ಮ ಹೆಲ್ತಿಗೂ ಚಲೋ ಆಕೈತಿ. ಇನ್ನೊಂದು, ಡಾಕ್ಟ್ರಿಗೆ ರೊಕ್ಕ ಜಾಸ್ತಿ ಕೊಡೋದನ್ನು ತಪ್ತೈತಿ. ಹಿಂಗಿಲ್ಲ, ಡಾಕ್ಟ್ರ್ ಅವರು ಹೊಟ್ಟೆ ತುಂಬ್ಕೋಬೇಕು, ನಾವು ಹೊಟ್ಟೆ ತುಂಬ್ಕೋಬೇಕು, ಹಾಗಿಲ್ಲ. ಡಾಕ್ಟ್ರ್ ಮೇಲೆ ನಮ್ಮದೇನು ದೋಷ ಇಲ್ಲ. ಆದರೆ ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋದು ನಮಗೂ ಒಂದು ಸ್ವಲ್ಪ ದೇವ್ರು ಕೊಟ್ಟಾನಲ್ಲ, ನಮ್ಮ ಕಾಪಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದೆ. ಈಗಂತೂ ಯಾವುದೂ ಇದು ಇಲ್ಲ, ಪ್ರೆಸ್ ಬರೋದಿಲ್ಲ. ಎಣ್ಣೆ ಹೊಡೆದಿದ್ದ ಬರ್ತೈತಿ. ಆದರೂ ಅದನ್ನಾದರೂ ತಿಂದು ಬದುಕಬೇಕಲ್ಲ. ತಿನ್ನಿರಿ, ಮೈಯಾಗ ಚಲೋ ರಗತಾಕೈತಿ. ಯಾಕಂದ್ರೆ ಹಳ್ಳಿಯವರು ಇವತ್ತು ಕಿತ್ಕೊಂಡಿದ್ದು ಇವತ್ತು ತೊಗೊಂಡು ಬರ್ತಾರೆ. ಅದು ತಿನ್ನಿರಿ, ಚಲೋ ಆಕೈತಿ. ಹಳ್ಳಿಯವ್ರಿಗೆ ಕಾಯಿಪಲ್ಲೆ ತೊಗೊಂಬಂದು ಭಾಳ ಕಾಡಬೇಡ್ರಿ. ಅವರು ಭಾಳ ಕಷ್ಟಪಟ್ಟು ಬೆಳೆದಿರ್ತಾರೆ. ಕಡಿಮೆ ಮಾಡಣ್ರಿ, ಆದರೆ ಎಲ್ಲಿ ಹೋದ್ರೂ ಅದು ಇರ್ತೈತಿ. ಆದ್ರೆ ಭಾಳ ಕಾಡಬೇಡ್ರಿ. ನಾ ಹಿಂಗೆ ಅಂತೇನಂತ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಅವರು ಬಿಸಿಲಾಗ ಮಳೆಯಾಗ ಭಾಳ ಕಷ್ಟಪಟ್ಟು ದುಡಿತಾರೆ. ಯಾರ ಸಂಬಂಧ, ನಮ್ಮ ಸಂಬಂಧ ದುಡಿತಾರೆ. ರೊಕ್ಕ ಇಸ್ಕೋದಿಲ್ಲ ಅಂತ ಕೇಳ್ಬೋದು ನೀವು,
ಆದ್ರೆ ಅವರ ರೈತರೇ ಇಲ್ಲ ಅಂದ್ರೆ ನಾವು ಬದುಕೋದಿಲ್ಲ. ಬರೀ ರೊಕ್ಕ ತಿನ್ನೋಕ್ಕಾಗೋದಿಲ್ಲ, ಬರೀ ಭಾಂಡೆ ತಿನ್ನೋಕ್ಕಾಗೋದಿಲ್ಲ. ನಮ್ಗೆ ತಿನ್ನಕ್ಕೆ ಎಲ್ಲ ಥರ ಬೇಕು. ಜೋಳ, ಗೋಧಿ, ಅಕ್ಕಿ, ರಾಗಿ, ಕಾಯಿಪಲ್ಲೆ ಎಲ್ಲ ಥರ ಬೇಕು. ರೈತರಿಗೆ ಬೆಲೆ ಕೊಡೋಣ. ಅವರು ನೊಂದ್ಕೋಬಾರ್ದು. ಇವತ್ತು ರೈತರು ಕಷ್ಟಪಟ್ಟು ಬೆಳಿತಾರಂತೇಳಿ ನಮ್ಗೆ ಎಷ್ಟು ಚಲೋ ಚಲೋದ ಅನ್ನ ತಿನ್ನಕ್ಕೆ ನಮ್ಗೆ ಸಿಗ್ತೈತಿ. ಅವರಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ. ರೊಕ್ಕ ಇರ್ಬೋದು, ಎಲ್ಲರ ಕಡೆನೂ ರೊಕ್ಕ ಇರ್ತೈತಿ, ಎಲ್ಲ ಇರ್ತೈತಿ. ಆದ್ರೆ ರೊಕ್ಕ ತಿನ್ನೋಕ್ಕಾಗೋದಿಲ್ಲಲ್ಲ. ಚಪಾತಿನ ತಿನ್ಬೇಕು, ರೊಟ್ಟಿನ ತಿನ್ಬೇಕು, ಅನ್ನನ ಉಣ್ಬೇಕು. ಅದಕ್ಕೆ ಅವರು ಚೆಂದಾಗಿರಲಿ, ನಾವು ಚೆಂದಾಗಿರೋಣ. ನಮ್ಮನ್ನ ಅವ್ರು ಬೆಳೆಸ್ಬೇಕು, ಅವ್ರನ್ನ ನಾವು ಬೆಳೆಸ್ಬೇಕು. ಬಾಂಧವ್ಯ ಅಂದ್ರೆ ಇದೇ ಇರ್ಬೇಕು. ನಂದು ಇನ್ನೊಂದು ಹ್ಯಾಬಿಟ್ ಏನಂದ್ರೆ ಎಲ್ಲದ್ರಾಗೂ ಏನಾರ ಒಂದು ತಿನ್ಬೇಕು. ರೊಟ್ಟಿ ಒಳಗೆ ಇಲ್ಲ ಟಮಾಟಿ ತಿಂತೀನಿ, ಇಲ್ಲ ಗಜ್ರಿ ತಿಂತೀನಿ, ಇಲ್ಲ ಸೌಂತಿಕಾಯಿ ತಿಂತೀನಿ. ಹಿಂಗೆ ಊಟ ಮಾತ್ರ ಸಖತ್ ಆಗ್ತಿ. ಮತ್ತು ಹಾಲು ಬಾಳೆಹಣ್ಣು ಇದ್ರೊಳಗೂ ಒಂದು ಚಪಾತಿ ತಿಂತೀನಿ. ಕಾಣತೈತೆ ಅನ್ಕೋತೀನಿ, ಇದ್ರೊಳಗೂ ಒಂದು ಚಪಾತಿ ತಿಂತೀನಿ. ಹಿಂಗೆ ಅನ್ಬೇಡ್ರಿ, ಏನೇನು ತಿಂತೀರಿ ಅಂತ ಅನ್ಬೇಡ್ರಿ. ಯಾಕಂದ್ರೆ ನಂಗೆ ಅಂಗಡಿ ಒಳಗೆ ತಿನ್ನಕ್ಕೆ ಟೈಮ್ ಸಿಗೋದಿಲ್ಲ, ಭಾಳ ಹಸುವಾಗಿರ್ತೈತಿ. ಮಧ್ಯಾಹ್ನ ಊಟ ಮಾಡಿರ್ತೀನಿ. ಮಧ್ಯಾಹ್ನ ಅಂದರೂ ನಮ್ದು ಕೆಲವು 3 ಗಂಟೆ ಆಕೈತಿ, ಕೆಲವೊಮ್ಮೆ 4 ಗಂಟೆ ಆಕೈತಿ. ಯಾಕಂದ್ರೆ ಕಸ್ಟಮರ್ ಬರ್ತಿರ್ತಾರೆ, ಅವ್ರು ಬಿಟ್ಟು ಊಟ ಮಾಡೋದು ಸರಿ ಅನಿಸೋದಿಲ್ಲ. ಅದಕ್ಕೆ ಕಸ್ಟಮರ್ ಇಲ್ಲಾಂದ್ರೆ ಆ ಟೈಮ್ದಾಗ ಉಣ್ತಿರ್ತೀವಿ. ಒಮ್ಮೊಮ್ಮೆ ಲೇಟ್ ಆಗಿರ್ತೈತಿ, ಒಮ್ಮೆ ಲಘು ಉಂಡಿರ್ತೀವಿ. ಸಾಯಂಕಾಲ ಹೊಟ್ಟೆ ಹಸ್ತಿರ್ತೈತಿ, ಬಟ್ ತಿನ್ನಕ್ಕೆ ಟೈಮ್ ಸಿಗೋದಿಲ್ಲ. ಏನಾರು ಬರೀ ಚಾದಾರು ಬರ್ತಾರೆ, ಚಾ ತಗೋರಿ ಆಂಟಿ ಅಂತ ಬರ್ತಾರೆ. ಚಾ ಕುಡಿದು ಮತ್ತು ಸ್ವಲ್ಪ ಹಸು ಹೋಗ್ಬಿಡ್ತೀವಿ. ಮನೆಗೆ ಬಂದಾಗ ಮಾತ್ರ ಹೊಟ್ಟೆ ಹಸ್ತಿರ್ತೈತಿ. 2 ಚಪಾತಿ ತಿನ್ನೋದು, ಅನ್ನ ಉಣ್ಣೋದು. ಅನ್ನ ಅಂತೂ ಜಾಸ್ತಿ ಉಣ್ಣೋದಿಲ್ಲ. ನಮಗೆ ಅನ್ನ ಬೇಡಪ್ಪ ಅಂದ್ರೆ ಬರೀ ನಾವು 3 ಚಪಾತಿ ತಿಂದ್ಬಿಡ್ತೀವಿ. 3 ಇಲ್ಲ 4 ಚಪಾತಿ ತಿಂತೀವಿ. ನೀವು ಎಷ್ಟು ತಿಂತೀರಿ ಕಮೆಂಟ್ ಮಾಡಿರಿ. ತಿನ್ನೋದ್ರಾಗ ಏನು ನಾಚ್ಕೋಬಾರ್ದು. ಹೊಟ್ಟೆ ತುಂಬ ಊಟ ಇದ್ರೆ ಮೈ ತುಂಬ ಶಕ್ತಿ ಇರ್ತೈತಿ, ಕೆಲಸ ಮಾಡೋಕ್ಕೂ ಶಕ್ತಿ ಇರ್ತೈತಿ.